ನಮ್ಮ ದೇಶದಲ್ಲಿ ದೃಷ್ಟಿಹೀನರು ಅಂತಂದ್ರೆ ಕಣ್ಣಿಲ್ದೇ ಇರೋರು 1,20,00,000 ಜನ ಇದ್ದಾರೆ. 25ರ ಅಂಕಿ ಸಂಖ್ಯೆಗಳ ಪ್ರಕಾರ. ಆಮೇಲೆ 27 ಕೋಟಿ ಜನ ದೃಷ್ಟಿ ದೋಷ ಇರ್ತಕ್ಕಂಥವ್ರು ಇದ್ದಾರೆ. ಈ 27 ಕೋಟಿ ಜನಗಳಲ್ಲಿ 80% ದೋಷನ ಸರಿಪಡಿಸಬಹುದು. ಈ 1,20,00,000 ಏನು ಕುರುಡ್ರು ಇದ್ದಾರೆ, ಈ ಕುರುಡತನ ಅಂತಕ್ಕಂಥದ್ದು 2 ತರ ಬರುತ್ತೆ. ಆಪ್ಟಿಕ್ ನರ್ವ್ ದೋಷ ಅಂತೀವಿ ಅದೊಂದು, ಮತ್ತೆ ಕಾರ್ನಿಯಾ ದೋಷ ಅಂತೇಳಿ. ಕಾರ್ನಿಯಾ ದೋಷನ ಸರಿಪಡಿಸಬಹುದು. ಈಗ ನಮ್ಮ ಮಂಜುನಾಥ್ ಮತ್ತೆ ಟೀಮ್ ಅವರು ಐ ಬ್ಯಾಂಕ್ ಮಾಡಿದ್ದಾರೆ. ಅಂತಂದ್ರೆ ಸತ್ತವರ ಹತ್ರ ಎಲ್ಲ ಐಗಳು ಕಲೆಕ್ಟ್ ಮಾಡತಕ್ಕಂಥದ್ದು. ಇದುವರೆಗೂ 1,200 ಐನ ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿ ನಾವು ನಮ್ಮ ದೇಶದಲ್ಲಿ ಒಂದು ಐ ತಗೊಂಡ್ರೆ ಇಬ್ಬರಿಗೆ ದೃಷ್ಟಿ ಕೊಡಬಹುದು. ಕಣ್ಣು ತಗೊಂಡ್ರೆ ಇಬ್ಬರಿಗೆ ದೃಷ್ಟಿ ಕೊಡಬಹುದು ಹುಡುಗರಿಗೆ. ಆ ಕಾರ್ನಿಯಾ ಪ್ರಾಬ್ಲಮ್ ಇದೆ. ಬೇರೆ ದೇಶಗಳಲ್ಲಿ ಒಂದು ಕಣ್ಣದ ದಾನದಿಂದ ಬರತಕ್ಕಂಥ ಒಂದು ಕಣ್ಣಿಂದ 4 ಕಣ್ಣನ್ನು ಮಾಡಬಹುದು. ಆ ಟೆಕ್ನಾಲಜಿ ಇನ್ನೂ ನಮ್ಮಲ್ಲಿ ಬಂದಿಲ್ಲ, ಆಯ್ತಾ? ಆದ್ರೂ ಕನಿಷ್ಠ ಇಬ್ಬರಿಗೆ ನಾವು ದೃಷ್ಟಿ ಕೊಡಬಹುದು. ನಾವು ಈ ಕ್ಯಾಂಪ್ನ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ, ಯಾರು ಬಡವರು ಟ್ರೀಟ್ಮೆಂಟ್ ತಗೊಳಕ್ ಆಗಲ್ಲ ಪ್ರೈವೇಟ್ ಅಲ್ಲಿ ಅಂತವ್ರಿಗೆ ಇಲ್ಲಿ ಉಚಿತವಾಗಿ ಕನ್ನಡಕನೂ ಕೊಡ್ತಾರೆ. ರೀಡಿಂಗ್ ಗ್ಲಾಸ್ಗಳು ಕೊಡ್ತಾರೆ. ರೀಡಿಂಗ್ ಗ್ಲಾಸ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ. ರೀಡಿಂಗ್ ಗ್ಲಾಸ್ ಕೊಡ್ತಾರೆ. ಕೆಲವು ಪ್ರಿಸ್ಕ್ರಿಪ್ಷನ್ ಗ್ಲಾಸ್ಗಳು ಸ್ಪೆಷಲ್ ಆಗಿ ಮಾಡ್ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ನಿಮ್ಮ ಹೆಸರು ಎಲ್ಲ ನೋಟ್ ಮಾಡಿಕೊಂಡು ಒಂದು 10-15 ದಿನಗಳೇ ನಿಮಗೆ ಕರ್ನಾಟಕ ತಲುಪುತ್ತೆ. ಯಾರಿಗೆ ಸರ್ಜರಿ ಅವಶ್ಯಕತೆ ಇದೆ ಅಂದ್ರೆ ಆಪರೇಷನ್ ಅವಶ್ಯಕತೆ ಇದೆ ಅವ್ರಿಗೆ ಅವ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ನಿಮ್ಗೆ ಫ್ರೀ ಆಗಿ ಬೇಡ ಅನ್ನೋರು ಇದ್ದರೆ ಕನ್ಸೆಷನ್ ರೇಟಲ್ಲೂ ಮಾಡ್ಕೊಡ್ತಾರೆ. 40 ನಂತರ ಖಂಡಿತ ಎಲ್ರೂ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವಿಕಲ್ ಕ್ಯಾನ್ಸರ್ಗೆ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು, ಆಯ್ತಾ? ಅದನ್ನ ನಾವು ಕರ್ನಾಟಕ ಕ್ಯಾನ್ಸರ್ ಫೌಂಡೇಶನ್ ಅಂತಿದೆ, ಅವ್ರ ಜೊತೆ ಅವ್ರ ಸಂಯೋಗದಲ್ಲಿ ನಾನು ಮಂಜು ಅಧ್ಯಕ್ಷರೆಲ್ಲ ಸೇರಿ ಇಷ್ಟರಲ್ಲೇ ನಿಮಗೆ ಆ ವ್ಯವಸ್ಥೆನೂ ಮಾಡ್ಕೊಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.